ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು, ಅಮ್ಮ, ನನ್ನ ಹಸ್ಬೆಂಡ್, ನನ್ನ ಅತ್ತೆ 4 ಜನ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಹೈವೇಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನನ್ನ ಅಮ್ಮ, ನಾನು, ನನ್ನ ಅತ್ತೆ, ನನ್ನ ಹಸ್ಬೆಂಡ್ 4 ಜನ ನಾವು ಕಾರಲ್ಲಿ ಬಂದ್ವಿ. ನನ್ನ ತಮ್ಮ ಮತ್ತು ನಮ್ಮಪ್ಪ ಇಬ್ಬರೂ ಗಾಡಿಯಲ್ಲಿ ಹೊರಟಿದ್ರು. ಅವರು ಮುಂದೇನಾಯ್ತು ನೀವೇ ನೋಡಿ. ನಾವು ಬ್ಯಾಂಗ್ಳೂರು ಬಿಟ್ಟಾಗ 9 ಗಂಟೆ ಆಗಿತ್ತು. ಮನೆಗೆ ಅಮ್ಮ, ತಮ್ಮ, ಅಪ್ಪ 3 ಜನನೂ ಬಂದಿದ್ದರು. ಅಮ್ಮ ನಮ್ಮ ಜೊತೆನೇ ಬಂದರು. ನನ್ನ ತಮ್ಮ, ನಮ್ಮಪ್ಪ ಇಬ್ಬರು ಗಾಡಿಯಲ್ಲಿ ಹೋದರು. ಮನೇಲಿ ಅಡುಗೆ ಮಾಡಿದ್ದೆ, ಊಟ ಮಾಡ್ಕೊಂಡು ಹೊರಟ್ವಿ. ಲೈಟಾಗಿ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಅಲ್ಲೇ ಸೈಡಲ್ಲಿ ಹೈವೇಯಲ್ಲಿ ಬರ್ಗರ್ ಕಿಂಗ್ ಕಾಣಿಸ್ತು. ಅಲ್ಲೇ ಬರ್ಗರ್ ತಿಂದ್ಕೊಂಡು ಹೊರಟ್ವಿ. ಅಮ್ಮಂಗೂ ಅತ್ತೆಗೂ ಸ್ವಲ್ಪ ಇಷ್ಟ ಆಗಲ್ಲ. ನಮ್ಮಿಬ್ಬರು ಒತ್ತಾಯಕ್ಕೋಸ್ಕರ ಇಬ್ಬರು ತಿಂದರು. ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಸರಿಯಿಲ್ಲ, ನಾನು ಸುಮ್ಮನೆ ತಗೋದೇ ನೀವು ಇದೆಲ್ಲ ಓಪನ್ ಮಾಡು. ನಮ್ಮನ್ನೇ ಓಪನ್ ಮಾಡ್ತಿರ್ತೀವಿ. ಇದು ವೆಜ್ಜು. ಕಚ್ಚಿ ಚೆನ್ನಾಗಿದೆಯಾ? ಬಾಯ್ ಬಿಡಮ್ಮ. ತಿಂತಾನೆ ಹೆಂಗೆ ಮಾಡಿಬಿಡ್ತಾರೆ ಅವ್ರಿಗೆ ತಿಂತಾ ಇದ್ದಾರೆ. ಚಿಕನ್ನ ವೆಜ್ಜಾ? ಏನು ಗೊತ್ತಾ, 11 ಗಂಟೆ ರಾತ್ರಿಯಲ್ಲಿ ಬರ್ಗರ್ ತಿಂತಾರೆ. 11 ಗಂಟೆ ರಾತ್ರಿ ಅಲ್ಲ? ಟೈಮ್ ಎಷ್ಟು? ಏನು ಮಾಡ್ಕೊಡಿದ್ರೆ ಚೆನ್ನಾಗಿತ್ತು. 11:15 ಮಾಡಿದ ಮಯನೇ ಸಾಕು, ನಿಮ್ಗೆ ಟೇಸ್ಟ್ ಸಾಕಬೇಕು. ಅಂಗುಲಿ ಮಾಡಿದ್ಯಾ? ಅಮ್ಮಂಗೆ ಬರ್ಗರ್ ಇಷ್ಟ ಆಗಿಲ್ಲ ಅಂತೆ. ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ರು ನನ್ನ, ಇಂಥದ್ದಾದರೆ ನಿನಗೆ ಚೆನ್ನಾಗಿ ಹೋಗುತ್ತೆ, ಮನೆ ಊಟ ಎಲ್ಲ ನಿನಗೆ ಇಷ್ಟ ಆಗಲ್ಲ ಅಲ್ವಾ ಅಂತ. ನಮ್ಮ ಅತ್ತೆ ಹೇಳ್ತಾಯಿದ್ರು, ನೀನು ಮಾಡಿದ್ದೆ ಮನೇಲಿ ತುಂಬ ಚೆನ್ನಾಗಿತ್ತು, ನನಗೇನೋ ಇದು ಇಷ್ಟ ಆಗಲ್ಲ ಅಂದರು. ಅವ್ರ ರುಚಿನೇ ಬೇರೆ, ನಮ್ಮ ಜನ್ರೇಷನ್ ರುಚಿನೇ ಬೇರೆ. ಏನು ಮಾಡೋಕ್ಕಾಗಲ್ಲ. ನಾವು ಹಾಸನ ರೀಚ್ ಆದ್ವಿ. ಹಾಸನಿಂದ ಮತ್ತೆ 25 ಕಿಲೋಮೀಟರ್ಸ್ ಹೋಗಬೇಕಿತ್ತು ಅಜ್ಜಿ ಮನೆಗೆ. ನಾವು ಕರೆಕ್ಟಾಗಿ ರೀಚ್ ಆಗಿದ್ದು 1 o'clock ಆಗಿತ್ತು. ಅಜ್ಜಿ ಮನೆಗೆ ರೀಚ್ ಆದಾಗ ನಾಳೆ ಏನಾಯಿತು ನೀವೇ ನೋಡಿ. ಬೆಳಿಗ್ಗೆ ಎಲ್ಲರೂ ಬೇಗನೆ ಇದ್ವಿ, ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ರೀಚ್ ಆಗ್ತಾ ಇದ್ದೀವಿ. ಇನ್ನೇನು ಹತ್ತತ್ರ ಇದ್ದೀವಿ. ಅಮ್ಮ, ತಮ್ಮ, ತಾತ 3 ಜನನೂ ಬೇಗ ಹೋಗಿದ್ರು. ಅಂದರೆ ಅವತ್ತು ಸಂಡೇ ಆಗಿತ್ತು, ಫುಲ್ಲು ರಶ್ ಇರುತ್ತೆ, ಕಾಲಿಡೋಕ್ಕೂ ಜಾಗ ಇರಲ್ಲ. ದೇವ್ರು ನೋಡಬೇಕಂದ್ರೆ ಬೆಳಿಗ್ಗೆ 7 ಗಂಟೆಗೆ ಹೋಗಬೇಕು. ನಾವು ಮನೆ ಬಿಟ್ಟಾಗ 7 ಗಂಟೆ ಆಗಿತ್ತು. ಅಜ್ಜಿ ಮನೆಯಿಂದ ಟೆಂಪಲ್ಗೆ 5 ಮಿನಿಟ್ಸ್ ಅಷ್ಟೇ. ನಾವು ಬೇಗ ಹೋದ್ವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ನಮಗೆ. ಅಂದರೆ ನಮ್ಮಮ್ಮ ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ರು, ಅದ್ರದ್ದು ಸ್ವಲ್ಪ ಹರಕೆ ಇತ್ತು, ಅದನ್ನು ತೀರಿಸ್ಬೇಕೆ ಅಂತಲೇ ಹೋಗಿದ್ದು. ಅಮ್ಮ ಮತ್ತು ತಮ್ಮ ಮತ್ತು ತಾತ 3 ಜನನೂ ಬೇಗ ಹೊರಟಿದ್ರು. ಅವ್ರು ಬೇಗ ಹೋಗಿರೋದ್ರಿಂದ ನಮಗೆ ಬೇಗ ಜಾಗ ಸಿಕ್ತು ಅಂತಲೇ ಹೇಳ್ಬೋದು. ಅಡುಗೆ ಎಲ್ಲ ಮಾಡಿಕೊಂಡು ದೇವ್ರಿಗೆ ಎಡೆ ಮಾಡೋದಕ್ಕೆ. ಅದಕ್ಕೂ ಮುಂಚೆ ನಾವು ದೇವ್ರಿಗೆ ಬಲಿ ಕೊಡೋದಕ್ಕೂ ಮುಂಚೆ ಪೂಜೆ ಮಾಡಿಸ್ಬೇಕು ದೇವ್ರಿಗೆ. ಅಂದರೆ ಹಣ್ಣು ಕಾಯಿ ಎಲ್ಲ ಕೊಟ್ಟು ನಾವೇನು ಬಲಿ ಕೊಡ್ತೀವಿ ಅಂತ ಹರಕೆ ಮಾಡ್ಕೊಂಡಿರ್ತೀವೋ ಅದನ್ನು ದೇವ್ರಿಗೆ ಬಲಿ ಕೊಡೋದಕ್ಕೆ ಮುಂಚೆನೇ ಪೂಜೆ ಮಾಡಿಸ್ಬೇಕು. ಅದಕ್ಕೆ ನಾವು ಪೂಜೆಗೆ ಹೊರಡ್ತಾ ಇದ್ದೀವಿ ಎಲ್ಲರೂ.
ಪೂಜೆಗೆ ಏನೇನು ಬೇಕು ಎಲ್ಲ ತಗೊಂಡಾಯಿತು. ಇಲ್ಲಿ ಅಡುಗೆ ಮಾಡೋಕ್ಕೆ ಪ್ರತಿಯೊಂದು ಸಿಗುತ್ತೆ, ಪಾತ್ರೆಯಿಂದ ಹಿಡಿದು ಗ್ಯಾಸು, ಅಕ್ಕಿ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ ಮನೆಯಿಂದನೇ ನಾವೆಲ್ಲ ತೊಗೊಂಡು ಬರ್ತಿದ್ವಿ. ಫಸ್ಟು ಏನಂದರೆ ಏನೂ ಇರಲಿಲ್ಲ, ಇವಾಗಂತೂ ಎಲ್ಲ ತುಂಬ ಡೆವಲಪ್ಮೆಂಟ್ ಆಗಿದೆ. ನಾವು ದೇವಿ ದರ್ಶನ ಮಾಡಿದ್ವಿ, ತುಂಬ ಚೆನ್ನಾಗಾಯಿತು ದೇವಿ ದರ್ಶನ. ನಾವು ಹೋದಾಗ ಯಾರೂ ಇರಲಿಲ್ಲ ಒಳಗಡೆ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಇನ್ನೇನು ಪೂಜೆ ಮುಗೀತು. ಪೂಜೆ ಎಲ್ಲ ಮುಗಿಸಿದ್ವಿ, ದೇವ್ರಿಗೂ ಬಲಿ ಕೊಟ್ಟಾಯಿತು. ಅದನ್ನು ಮಾತ್ರ ನಾನು ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ, ನನಗೆ ಪ್ರಾಣಿಗಳು ಕಿರ್ಚೋದು ನೋಡೋಕ್ಕಾಗಿಲ್ಲ. ಇನ್ನೇನೆಲ್ಲ ಮುಗೀತು, ಅಡುಗೆ ಮಾಡ್ತಾಯಿದ್ದೀವಿ. ಇಲ್ಲಿಂದ ಅಡುಗೆ ಮುಗಿಸಿ ದೇವ್ರಿಗೆ ನೈವೇದ್ಯ ಮಾಡಿ ನಾವು ತಿಂದು ಇಲ್ಲಿಂದ ಹೊರಡೋದಷ್ಟೇ ಬಾಕಿ. ಈ ಕಡೆ